ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಡಾಕ್ಟರ್ ರಜನಿ ರಸಶಾಲೆಗೆ ಸ್ವಾಗತ. ನಾವು ಈ ದಿನ ಶುಂಠಿ ಧನಿಯಾ ಜಲ ಈ ಒಂದು ರೆಸಿಪಿ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ನಾವು ಬೆಳೆಸಿರುವಂಥ ಶುಂಠಿ ಮತ್ತು ಧನಿಯಾದಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನೇ ತಿಳ್ಕೊಳ್ಳೋಣ. ಶುಂಠಿ ಧನಿಯಾ ಜಲ ಅಂದರೆ ಏನು ಮತ್ತು ಇದು ಯಾವ್ಯಾವ ರೋಗಗಳನ್ನ ಗುಣಪಡಿಸೋದಕ್ಕೆ ಸಹಾಯ ಮಾಡುತ್ತೆ? ಈ ಒಂದು ಧನಿಯಾ ಶುಂಠಿ ಜಲನ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಮೊದಲಿಗೆ ಪೌಡ್ರ್ ಯಾವ ಥರ ಮಾಡ್ಕೊಳ್ಳೋದು. ಮೊದಲಿಗೆ ಧನಿಯಾನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗಿ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಅದನ್ನು ಪಕ್ಕಕ್ಕೆ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೋಬೇಕು. ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಶುಂಠಿ ಇರುತ್ತಲ್ಲ, ಒಣಶುಂಠಿನೂ ಕೂಡ ಹಾಗೆ ನಾವು ಫ್ರೈ ಮಾಡಿ ಎರಡನ್ನೂ ಕೂಡ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದು ಗ್ರೈಂಡ್ ಮಾಡಿ ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಅದು ಪುಡಿ ಆದಮೇಲೆ ಅದರಲ್ಲಿ ಮೊದಲಿಗೆ ನಾವು ಧನಿಯಾನ 4 ಚಮಚ ತಗೋಬೇಕು, ಶುಂಠಿನ 1 ಚಮಚ ತಗೋಬೇಕು. ಅಂದರೆ 4:1 ಈ ಒಂದು ರೇಷ್ಯೋದಲ್ಲಿ ಇದನ್ನು ತಗೋಬೇಕು. ಇದಕ್ಕೆ ನಾವು ಅರ್ಧ ಲೀಟ್ರ್ ನೀರನ್ನ ಬಳಸ್ಬೋದು. ಈ ಅರ್ಧ ಲೀಟ್ರ್ ನೀರನ್ನು ಹಾಕಿ ಇದು 1/4 ಲೀಟ್ರ್ ನೀರು ಆಗೋ ತನಕ ನಾವು ಕುದಿಸಿ ಚೆನ್ನಾಗಿ ಈ ಒಂದು ಧನಿಯಾ ಜಲನ ಪ್ರಿಪೇರ್ ಮಾಡ್ಬೋದು. ಇದನ್ನು ಯಾವಾಗ ನಾವು ತಗೋಬೋದು ಅಂದರೆ ಊಟದ ಮಧ್ಯದಲ್ಲಿ ತಗೋಬೋದು ಅಥವಾ ಊಟ ಆದಮೇಲೂ ಕೂಡ ಈ ಒಂದು ಧನಿಯಾ ಜಲನ ನಾವು ತಗೋಬೋದು. ಇದು ಯಾವ್ಯಾವ ರೋಗಗಳನ್ನ ಗುಣಪಡಿಸೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಮೊದಲಿಗೆ ಜ್ವರ, ಹೈಪೋಥೈರಾಯ್ಡು ಮತ್ತು ಪ್ರೀ ಡಯಾಬಿಟಿಕ್ಕು, ಪಾದ ಉರಿ ಮತ್ತು ತೂಕ ಇಳಿಸೋದಕ್ಕೆ ಈ ಥರ ಒಂದು ರೋಗಗಳಿಗೂ ಕೂಡ ಇದು ಒಂದು ಮನೆಮದ್ದು ಅಂತಲೇ ನಾವು ಹೇಳ್ಬೋದು. ಸೊ ಹಾಗಾಗಿ ಇದು ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ಇದರ ರಿಸಲ್ಟ್ನ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ.